ಮೇಡಮ್ ಒಂದು ವಿಷಯ ನಮಗೆ ಗೊತ್ತಿಲ್ಲ. ಏನು ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವನ ಕಡೆಯಿಂದ ಏನಾದ್ರು ಒಂದು ಚಿಕ್ಕದಾಗಿ ಮೋಸ ಅಥವಾ ಏನೋ ಒಂದು ಚಿಕ್ಕದಾಗಿ ಏನೋ ಅವ್ನು ಮಾಡ್ದ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ಅವನಿಗೆ ಅಂತ ಹೇಳಿದ್ರೆ, ಏಯ್ 420 ಮಗ ಅವನು 424 ಅಂತ ಇದ್ದೀವಿ. ಏನು ಮೇಡಮ್ ಇದು 420, ಯಾಕೆ ಇದನ್ನ 420 ಅಂದರೆ ಅದನ್ನ ಹೆಂಗೆ ಇದು ಏನು ಅಂತ ಅರ್ಥ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ತಿಳಿಸಿ. ಎಸ್, ಇದು ಯಾಕೆ ಹೇಳ್ತಾರೆ ಅಂದರೆ IPC ಅಂದರೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 420 ಏನು ಹೇಳುತ್ತೆ ಅಂತ ಹೇಳಿದರೆ, ಯಾರಾದರೂ ಒಂದು ಡಾಕ್ಯುಮೆಂಟೇಷನನ್ನು ಫೋರ್ಜ್ ಮಾಡಿದರೆ ಅಥವಾ ಚೀಟಿಂಗಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ಅವರೇನಾದರೂ ಆಸ್ತಿಗಳನ್ನು ಅವರ ಹೆಸರಿಗೆ ಮಾಡ್ಕೊಳ್ಳೋದು ಇಂಥದ್ದೇನಾದರೂ ಮಾಡಿದರೆ ಅದಕ್ಕೆ ಅಪ್ಲಿಕೇಬಲ್ ಇರುವಂತಹ ಸೆಕ್ಷನ್ ಏನಂದರೆ 420 ಅಂತ. ಸೊ ಯೂಶಲಿ ಆ ಥರ ಕನ್ವರ್ಟ್ ಮಾಡ್ತಾರೆ, ಯಾರಾದರೂ ತಪ್ಪು ಮಾಡ್ತಿದ್ರೆ ಅಥವಾ ಏನಾದರೂ ಈ ಥರ ಫೋರ್ಜ್ ಮಾಡಿದರೆ 420 ಅಂತ ಹೇಳಿ. ಆದರೆ ಈಗ ನಾವು ನೆನ್ಪಿಟ್ಕೊಳ್ಬೇಕಾಗಿರೋ ಅಂಶ ಏನು ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ IPC ಈಗ ಇಲ್ಲ. IPC ಬದಲಿಗೆ BNS ಅಂತ ಇದೆ, ಭಾರತೀಯ ನ್ಯಾಯ ಸಂಹಿತೆ ಅಂತ. ಸೊ IPC ಬದಲಿಗೆ BNS ಅಂತ ಇದೆ. ಸೊ ಇನ್ನು ಮುಂದೆ ಅವರು 420 ಅಂತ ಹೇಳಲಿಕ್ಕಿಲ್ಲ, 318 ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 318 ಏನಿದೆ ಅದು ಇದೇ, ಏನು ಫೋರ್ಜರಿ ಅಥವಾ ಚೀಟಿಂಗ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರೆ ಅಪ್ಲಿಕೇಬಲ್ ಇರುವಂತಹ ಕಾನೂನು ಏನಿದೆ ಅಥವಾ ಸೆಕ್ಷನ್ ಏನಿದೆ ಅದು 318 ಆಗಿದೆ. ಹಾಗಾಗಿ ಇನ್ನು 420 ಅಂತ ಕರೀಲಿಕ್ಕಿಲ್ಲ, 318 ಅಂತ ಹೇಳಬೇಕಾಗತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಜುಲೈ 1, 2024 ಇಂದ ಕ್ರಿಮಿನಲ್ ಲಾಸ್ ಏನೆಲ್ಲ ಇತ್ತು ಅಂದ್ರೆ, ಮುಂಚೆ IPC ಇತ್ತು, ಅದರ ಬದಲಿಗೆ BNS ಆಗಿದೆ. ಅದೇ ರೀತಿ CRPC ಅಂತ ಇತ್ತು, ಪ್ರೊಸೀಜರ್ ಕೋಡ್ ಅಂತ ಇತ್ತು, ಅದರ ಬದಲಿಗೆ BNSS ಅಂತ ಆಗಿದೆ. ಅದೇ ರೀತಿಯಾದಂತಹ ಎವಿಡೆನ್ಸ್ ಆಕ್ಟ್ ಅಂತ ಏನಿತ್ತು ಅದರ ಬದಲಿಗೆ ಈಗ BSN ಅಂತ ಆಗಿದೆ. ಹಾಗೆ ಮೂರು ಕೂಡ ಬೇರೆ ಬೇರೆ ರೀತಿಯಾದಂತಹ ಕಾನೂನು ಈಗ ಕ್ರಿಮಿನಲ್ ಲಾಸ್ ಅಲ್ಲಿ ರಿಪ್ಲೇಸ್ ಆಗಿದೆ.